ಬಾರಮತಿ ಗೌಡರ ಹೊಟ್ಟಿದ ಹುಟ್ಟ್ಯಾನು ಮಾರಣ ಬಾರಮತಿ ಗೌಡರ ಹೊಟ್ಟಿದ ಹುಟ್ಟ್ಯಾನು ಭಕ್ತಿಲ ಕಲಿಯತೇನೆ ಹುಟ್ಟ್ಯಾನು ಮಾರಣ ಬಾರಮತಿ ಗೌಡರ ಹೊಟ್ಟಿದ ಹುಟ್ಟ್ಯಾನು ಮಾರಣ ಭಕ್ತಿಲ ಕಲಿಯತೇನೆ ಮಾರಣ ಪುಂಡಾನ ಶನ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಕಡಿಮೆ ಇಲ್ಲಿ ಮನಿತಾರ ಕನಾಡ ದೈವನಗರುಡ ಹತ್ತು ಹಳ್ಯಾಗ ಪುಂಡಾನ ಶನ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಕಡಿಮೆ ಇಲ್ಲಿ ಮನಿತಾರ ಕ್ರಾಂತಿ
ಜಾನಪದಗಳು ಸ್ಟೆಪ್ನ್ಯಾಗ ಇಲ್ಲಿ ಕಲಬುರ್ಗಿಯವ್ರು ಅಷ್ಟೇ ಅಲ್ರಿ ಇವ್ರ ಮುತ್ತೇದವ್ರು ಬಂದ್ರು ನಮ್ಮ ಜಾನಪದ ಸೈಡ್ ಹೊಡೋದಾಗಲಿ ಕಣ್ಣಿನೊಳಗ ಸುರುವಾದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡೈತಿ ಎರಡು ದೇಯ ಒಂದೇ ಜೀವ ಪ್ರೇಮವಾಗಿ ಬರತೈತಿ ಕಣ್ಣಿನೊಳಗ ಸುರುವಾದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡೈತಿ ಎರಡು ದೇಯ ಒಂದೇ ಜೀವ ಪ್ರೇಮವಾಗಿ ಬರತೈತಿ ನೋಡುವಂಗ ಆಗದೆ ಮರೆತು ಹೇಗನೆ ಇರುತ್ತೆ ಹುಡುಗಿ ಬರತಿ ನೋಡಿ ಮಾತಾಡೋದೈತಿ ಹುಡುಗಿ ಬರತಿ ನೋಡಿ ಮಾತಾಡೋದೈತಿ ಕರೆಯುತ್ತೀನಿ ಅವನ ಧೈಗೊಂಡಗೌಡ ಸ್ವಚ್ಛದಿಂದ ಬರ್ಲಿಕ್ಕತ್ತನ ಯಾಕ ಸಿರಿತಾನ ಮನ್ಯಾಗ ಐತೆ ಹೇಳಿ ಅದಕ್ಕೆ ಹೇಳ್ತಾರ ನನ್ನ ಅಪ್ಪ ಸಿದ್ದರಾಮೇಶ್ವರ ಮುತ್ಯಾರ ಒಂದು ಆಳಾಗಿರ್ತಕ್ಕಂಥ ವಿಯಾತ ನಮ್ಮ ಅಜ್ಜವ್ರು ಹೇಳೋದ್ರ ಅಪ್ಪ ಅವರು ಏನ್ ಹೇಳಿದ್ರಪ್ಪ ಅವರು? ಏನ್ ಹೇಳಿದ್ರು ಸಿರಿತಾನ ಆಯ್ತಂತೇಳಿ ಸೊಕ್ಕಿಲೆ ಮೆರಿಬೇಡ ಬಡತನ ಆಯ್ತಂತೇಳಿ ದುಃಖ ಮಾಡಬೇಡ ನಿನ್ನ ಕಷ್ಟಕ್ಕೆ ಸಿದ್ದರಾಮೇಶ್ವರ ಮುತ್ಯ ಎತ್ ಹೇಳ್ದಕ್ಕಾಯ್ತನತಿ ಫಲಕ್ಕೆ ಎತ್ ಹೇಳ್ತಕ್ಕಂಥ ಮಾತು ಅಲ್ಲಿ ಹೇಳ್ತಾರ ಒಂದ್ ಕಡೆ ಏನ್ರಿ ಸರ? ಏನ್ ಹೇಳ್ತಾರ ಕೇಳಿದ್ರ ಲಕ್ಷ್ಮಿ ಮನಿಗೆ ಬರ್ಬೇಕಾದ್ರೆ ಎದಿ ಮ್ಯಾಲ ಕಾಲ ಕೊಟ್ಟ ಮನಿಗೆ ಬರ್ತಾಳಂತ ಯಾ ಲಕ್ಷ್ಮಿ? ಯಾ ಲಕ್ಷ್ಮಿ ಕಿಲ ಹೇಳ್ತಾರ ನೋಡ್ರಿ ಈ ಲಕ್ಷ್ಮಿ ನೀವ್ ಯಾರ್ ಲಕ್ಷ್ಮಿ ತಿಳಿದಿರಿ? ಆ ಲಕ್ಷ್ಮಿ ಅವ್ರ ಅಲ್ರಿ ಈ ಲಕ್ಷ್ಮಿ ಅವ್ರ ಈ ಲಕ್ಷ್ಮಿ ಮನೆಗೆ ಬರ್ಬೇಕಾದ್ರೆ ಎದಿ ಮೇಲೆ ಕಾಲ ಕೊಟ್ಟು ಬರ್ತಾಳಂತ ಹೋಗ್ಬೇಕಾದ್ರೆ ಹೆಡ್ಕಿನ ಮೇಲೆ ಒದ್ದು ಹೋಗ್ತಾಳಂತ ಹೆಂಗ ಕೇಳು ಎದಿ ಮ್ಯಾಲ ವಾದ್ ಕಿತ್ತರ ಲಕ್ಷ್ಮಿ ಒಳಗ ಬಂದದಪ್ಪ ಅಂತಂದ್ರ ಬೀರನಂತವ ಸಂಪುಟ್ರಂಗಿಲ್ಲ ಏನ್ ಮಾಡ್ತೀಪ? ಎಲ್ಲಪ್ಪ ಅದೊಂದು 4 ಎಕರೆ ಎರಿ ಹೊಲದ ಕೊಡ್ತೇನೋ ರೊಕ್ಕ ಬರ್ದ ಲಕ್ಷ್ಮಿ ಮನ್ಯಾಗ ಬಂದ್ರಂದ್ರ ಲಕ್ಷ್ಮಿ ಮನ್ಯಾಗ ಬಂದ್ರ ಅವತ್ತನ ಈ ಕುಡಾನ್ರ ಪಾತನ ಇವ ಅಂತಾನ ಅದೇ ಚೇರ್ ಕರ್ತೀನಿ ಸೊಕ್ಕಿನ ಮೆರಲಿಕ್ಕೆ ಹಳ್ಳಿ ಲಕ್ಷ್ಮಿ ನೀನ್ ಹೆಡಕಿನ ಮೇಲೆ ವಾದ ಹೋದ ಅಂದ್ರ ಅದೇ ಎಲ್ಲಪ್ಪನೇ ಬಂದು ನಿನಗ್ ಕೇಳ್ತಾನ ಏನ್ ಕೇಳ್ತಾನ ಬೀರಪ್ಪ ಗೌಡ್ರ ನಮ್ 4 ಎಕರೆ ಎರಿ ಹೊಲದ ತಗೋತೀರಿ ಏನಂತ ಅಂದಾಗ ಏನು ಹೊಡ್ತೀನ್ರಿ ಅದಕ್ಕೆಲ್ಲ ಹೇಳ್ತಾರ ಇರ್ಲಿ ಇನ್ನ ಬಹಳಷ್ಟು ಕಾಮಿಡಿ ಬಹಳಷ್ಟು ಮಾತುಗಳನ್ನ ಹೇಳಿ ನಿಮ್ಮ ಮನರಂಜಿಸಿ ಕಾರ್ಯಕ್ರಮ ನಾವು 2 ಮಂದಿ ಜಗಳಾಡ್ದಂಗ್ ಮಾಡ್ತೇವೆ ವಿನಃ ನಿಮ್ಮ ಮನರಂಜನೆಗೋಸ್ಕರವಾಗಿ ನಾವು ಜಗಳಾಡಂಗಿಲ್ಲ ಊಟ ಬಟ್ರಿಲ್ರಿ ಯಾಕ ಬಡಕೈ ಗಡಿಗಳು ಹತ್ತು ಹಳ್ಳ್ಯಾಗ ಪುಂಡಾನ ಜನ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಕಡಿಮೆ ಇಲ್ರಿ ಮನಿತಾನ
ಕೈಗೊಂಡ ಗೌಡ ಏಳಗೇಳಿನ ಕುದುರೆ ಹತ್ತಿ ತಳನಾಡದ ಪರಿಶೀಲ ಜನರು ಕ್ವಾಂಡೂರು ಮಠಕ್ಕೆ ಹೊಟ್ಟಾರ. ಗೌಡನ ಹೊಲದಾಗ ನೆರಳ ನೋಡಿ ಆಶ್ರಯ ನೋಡಿ ನೀರು ನೋಡಿ ಊಟ ಮಾಡ್ಬೇಕಂತೇಳಿ ಎತ್ತಿನ ಗಾಡಿ ಕೊಳ್ಳ ಹರದನ್ನು ಊಟ ಮಾಡ್ಬೇಕು ಅನ್ನೋರ್ದಾಗ ಆ ಗೌಡನ ಆಳ ಮಗ ಗೌಡ್ರ ನಿಮ್ ಹೊಲದಾಗ ಯಾರ ಬಂದಾರ? ನಿಮ್ಮ ಹೊಲದಾಗ ಯಾರ ಬಂದಾರ? ಒಟ್ಟು ಮಂದಿ ಹಣಿ ಮೇಲೆ ಬಂಡಾರ ಐತಿ, ಅವ್ರು ಕುರುಬುರು ಮಂದಿ ಅಂತ ಅಲ್ಲಿ ಒಟ್ಟು ನಿಮ್ ಹೊಲದಾನು ನಾವು ಕಿತ್ತಿ ಎತ್ಗಳಿಗೆ ಹಾಕ್ಯಾರ. ಆ ನಿಮ್ ಹೊಲದಾನ ಕಾಯಿಪಲ್ಯವನ್ನು ತಗೊಂಡು ಉಳ್ಳಕ್ಕೆ ಕೂತಾರ. ಹೋರಿ ಗೌಡ್ರ ಅಂತೇಳಿ ಅಂದಾಗ ಢಂಕ ನಾಡ್ದೈಗೊಂಡ ಗೌಡ ಏಳಿಗೆ ನಿಮ್ ಕುದುರೆ ಹತ್ತಿ ಓಡಿ ಬಂದು ಉಣ್ಣುವಂತ ಅನ್ನಕ್ಕೆ ಒಯ್ತಾನ ಪುಣ್ಯಾತ್ಮರೇ. ಉಣ್ಣುವಂತ ಅನ್ನಕ್ಕೆ ಹೋದ್ರ ನನ್ನ ಅಪ್ಪ ಕರೇ ದೇವರಲ್ಲಿ ಕಣ್ಣ ತೆರೆದು ಕುಡಬಾರ್ದು ಶ್ರಾಪ ಕೊಡ್ತಾನೆ. ಕುದುರೆಯ ಗೌಡ ಬಂದು ಮಾಡಿ ಗರ್ಜನ ಉಣ್ಣುವಂತ ಅನ್ನದಾಗಲ ಗೌಡ ಜನಿಸಿ ವಸ್ತಾನ. ಬಂದ್ರಿ ಮಾಡಿ ಗರ್ಜನ ಉಣ್ಣುವಂತ ಅನ್ನದಾಗಲ ಗೌಡ ಜನಿಸಿ ಸಿರಿಯ ಮಾಡಲಿ ಮೈ ಮೇಲೊಳಿತು ಕೇರಳ. ಯಾಕಪ್ಪ ಏನಾಗಬೇಕಣ್ಣ? ಇಲ್ಲ ನಿನ್ನ ಮಾತು ಕೇಳಿ ನಾವೆಲ್ಲ ಸ್ಟೇಜ್ ಬರ್ದೇವಂದ್ರ ನಾವು ಸ್ಟೇಜಿನ ಬಿಟ್ಟ ನಾ ಮುಂಚೆನೆ ಅಣ್ಣನ ಮಾತು ಕೇಳಿ ಹೆಂಗ ಆಗ್ತದ ಗೊತ್ತು ಬೇರಣ್ಣ? ಹೆಂಗ ಮುಂದಿನ ಸಂಧಿ ಅಲ್ಲ ಇಲ್ಲ ಮುಂದಿನ ಸಂಧಿಗೆ ಹೆಂಗ್ ಬರ್ತಾವ ಅಣ್ಣನ ಮಾತು ಕೇಳಿ 3 ಮಂದಿ ಹೆಣ್ಮಕ್ಳು ಹೊಸದಾಗಿ ಲಗ್ನ ಆಗಿ ಗಂಡನ ಮನೆಗೆ ನಡ್ಲಿಕ್ಕೆ ಬಂದಿರುತ್ತೆ. 3 ಮಂದಿ ಹೆಣ್ಮಕ್ಳು ಹೊಸದಾಗಿ ನಡ್ಲಕ್ ಹೋಗಿದ್ರೆ ಅವಾಗ ಏನಾಯ್ತ್ರಿ ಸರ್? ಅವ್ರು 3 ಮಂದಿ ಒಂದು ಕಟ್ಟಿ ಮೇಲೆ ಕೂತು ಮಾತಾಡ್ತಿದ್ರತ್ತ. ಮಾತಾಡ್ತಿದ್ರು ಗುಸು ಗುಸು. ಸಂಗವಕ್ಕ ಸಂಗವ ನನ್ನ ಗಂಡ ನನ್ ಕಾಲ ಬಾಜಿವ ನನ್ನ ಗಂಡ ಆಮೇಲೆ ಅವಾಗ ಅಪ್ಪದವ್ರ ಅದ್ರ ನಿಗ್ತಾರ ಮೂವರು. ತಂಗಿ ನನ್ನ ಗಂಡ ನನ್ನ ಮ್ಯಾಲ ಬಾಳ ಜೀವ ಅಂತೇಳಿ ಸಂಗವಕ್ಕ ಹೇಳಿದಾಗ ಹೌದು ಯಾಕೆ ಆ ಜೀವಲಕ್ಕಿ ಏನ್ ಮಾಡ್ಯಾನ ಅಂತದು ಏನೂ ಲೆಕ್ಕ. ಮಾನ್ಯತ ಮನೆ ಹೊಸ ಸೀರೆ ಬಂದು 10,000 ರೂಪಾಯಿ ಸೀರೆ ತಂದು ಬಾಳ ಜೀವ ನನ್ನ ಮ್ಯಾಲ ನನ್ನ ಗಂಡ ಬಾಳ ಜೀವ. ಮನೆ 10,000 ಸೀರೆ ತಂದು ಕೊಟ್ಟದ್ದು ಚರ್ಚೆ ಬಾಳ ಬಡಿಯತ್ತು. ಪುಷ್ಪ ಬಿಡು ಅಂದಾಗ ಯಾಕ ನನ್ನ ಗಂಡ ನಿನಕಿತ್ತ ನಿನ್ ಗಂಡನಕ್ಕಿಂತ ಜೀವನ ಅಂದಳಕ್ಕಿ. ಮತ್ತೆ ನಿನ್ ಗಂಡ ಏನ್ ಮಾಡಿ ಹೇಳ ಅಂದಳಕ್ಕಿ. ಏನೂ ಲೆಕ್ಕ ಮಾನ್ಯತ ಅದ್ನಿ ಒಂದು ಹೊಸ ಪಿಕ್ಚರ್ ಬಂದಿತ್ತು. ಸೈರತ ಅಲ್ರಿ ಹೊಸ ಪಿಕ್ಚರ್ ಬಂದಿತ್ತು. ಯಾವ್ದು ಪಿಕ್ಚರ? ಗುಬ್ಬಿಗೂಡ ಪಿಕ್ಚರ್ ಬಂದಿತ್ತು. ತೋರ್ಸ್ಕೊಂಡ್ ಬರ್ಬೇಕು ನನ್ನ ಗಂಡ ಬುಲೆಟ್ ಗಾಡಿ ಮೇಲೆ ಹೋಗಿ ತೋರ್ಸ್ಕೊಂಡು ಬಂದ. ಬುಲೆಟ್ ಗಾಡಿ ಮೇಲೆ ಹೋಗಿ ತೋರ್ಸವ ನನ್ನ ಗಂಡ ನಿನ್ನ ಗಂಡನಕ್ಕಿಂತ ಜೀವ ಅಂದಳಕ್ಕಿ. 3ನೇದಕ್ಕಿ ಅಯ್ಯ ಏನ್ ಹೇಳ್ತೀರಿ ಬುಬ್ಣ್ಯಾರ ಬಿಡ್ರಿ ಅಂದಳಕ್ಕಿ. ನಿಮ್ದು ಗಂಡದ ವರ ಮಾಡಕತ್ತಾರ ನನ್ನ ಗಂಡದ ಕೇಳ ಹೇಳ್ತೀನಿ ಅಂದಳಕ್ಕಿ. ಏನೂ ಇಲ್ಲ ನನ್ನ ಗಂಡ ಕೂಡಿ ಹೊಸದಾಗಿ ಲಗ್ನ ಮಾಡ್ಕೊಂಡು ನಾವು ನಮ್ಮ ಗಂಡನ ಮನೆಗೆ ಕರ್ಕೊಂಡು ನಮ್ಮ ಮಾಲಕ ನನ್ನ ಕರ್ಕೊಂಡು ಹೊಂಟಿದ. ಅವತ್ ನನ್ನ ಗಂಡ
ಏನ್ ಕೇಳ್ತು ಏನ್ ಕೇಳ್ತ ಕಂಡ ಇವತ್ತು ನೀ ಬಹಳ ಚಂದಾಗಿ ಕಾಣಕತ್ತಿದ್ದೆ ಅಂತೇಳಿ ನನ್ನ ಗಂಡ ನನಗಂದ ಬಾಳ ವರ್ಣನೆ ಮಾಡ್ಲಾಗತ್ತಿಲ್ಲ ಬಾಳ ವರ್ಣ ಮಾಡಕತ್ತೀನಿ ಬಹಳ ಚಂದಾಗಿ ಕಾಣಕತ್ತಿದ್ದ ನೋಡ ಅಂತೇಳಿ ಅಂದಾಗ ಚೀ ಹೋಗ್ರಿ ಅಂತೇಳಿ ಅಂದಿಲ್ಲ ಅವತ್ತು ಹೋಗಿದ ಗಂಡ ಇನ್ನೂ ಬಂದಿಲ್ಲ ನೋಡಿ ಬದನಾಳಿ ಸಿದ್ಧರಾಗ್ತಾವ ಗಂಡ ಹೋದ ಗಂಡ ಕೈ ಅದು ಚೀ ಹೋಗ್ರಿ ಅಂದಿದ್ದೆ ಅವನ ಅದು ಗಂಡ ಅವತ್ತು ಹೋಗಿದ್ ಹೊಳಕಿ ಬಲೆ ಬಂದಿಲ್ಲ ಹಿಂಗ ಆಗಿಬಾರ್ದು ಇನ್ನ ಬಹಳ ಚಂದಾಗಿ ಕಾರ್ಯಕ್ರಮ ನಡೀತಾ ಕೇಳ ಹೌದು ಶಿರ್ತಾನ ಗೌಡ ಭಿಕ್ಷಾ ಬೇಡತಾನ ದಕ್ಷಿಣ ಸೇರಿಯ ಮಗನಿ ಮೈನ ನುಡಿದು ಕೇಳಣ್ಣ ಶಿರ್ತಾನ ಗೌಡು ಭಿಕ್ಷಾ ಬೇಡತಾನ ದಕ್ಷಿಣ ಸೇರಿಯ ಮಗನಿ ಮೈನ ನುಡಿದು ಕೇಳಣ್ಣ ನಮ್ಮಪ್ಪರು ಪೇಟ ಸುತ್ಕೊಂಡು ಕೂತಾರ ಸೇಮ ಮಾಳಿಗ್ರೆ ಮತ್ತೆ ಕಂಡಂಗ ನೋಡು ಹೌದು ಹೌದಲ್ಲ ಬಾಳಪ್ಪ ಹಿಂಗ ತಿಳಿದು ಬರ್ಬೇಕು ಹೌದಪ್ಪ ಹೌದು ಈಗ ಬಾಳ ಚಂದಾಗಿ ತಿಳ್ತದ ಹಚ್ಚಿಕೊಂಡಮ್ಮ ನಿಂಗಳ ಸರ್ ಅವ್ರು ಬಂದ್ರ ನೋಡಿ ಮಿಷಿ ಮೇಲೆ ಕೈ ಹೇಳ್ತಾರ ಅವ್ರು ದರ್ಗಾ ಮಠಕ್ಕ ಭಾಗಿ ಬರ್ತಾರ ಒಂಟ ಗಾಲಿಲ ಮಲಿಂಗರಾಯ ಹೋಗಿ ಗೌಡಗ ಕೊಂತ ಸೇರ್ತಾರ ಯಾಕಂತ ಕೇಳಿದ್ರ ಏನ ಹುಲಿ ಮನುಷ್ಯನೊಳಗೆ ಬರೀ ಮನುಷ್ಯನೊಳಗೆ ನೋಡಪ್ಪ ಹೌದು ಅವ್ನು ಮಾರಪ್ಪ ಬೀರಪ್ಪ ಏನ್ ಮಾಡ್ರ ನೋಡ್ಬೇಡ್ರಿ ಬರೀ ಮನುಷ್ಯನೊಳಗೆ ಇಲ್ಲ ಅವ್ನ ಲೆಕ್ಕ ಏನ್ರಿ ಬರೀ ಮನುಷ್ಯನೊಳಗ ಕನಸಿನೊಳಗ ಯಾವಾಗ ಬರ್ತಾಳ ಯಾವಾಗ ಹೋಗ್ತಾಳ ಅದೇ ಚಿಂತೆ ಅವ್ರು ಅದನ್ನು ನೆನ್ಸಲು ರೊಕ್ಕ ಯಾವಾಗ ಇರ್ತಾವ ಯಾವಾಗ ಹೋಗಿ ಹೊಡೆದ ಬರ್ರಿ ಹಿಂಗ ಆಗ್ತಿರ್ತದ ಅವರು ಬೇಕು ಅವರೇ ಏನಂತ ಯಾಕಂತ ಕೇಳಿದ್ರು ಬೀರಣ್ಣ ಯಾಕ್ರಿ ಈ ಕನ್ನಾಳ ಗ್ರಾಮದಲ್ಲಿ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಕನ್ನಾಳ ಗ್ರಾಮದಲ್ಲಿ ಈ ಸಿದ್ದರಾಮೇಶ್ವರ ಮುತ್ತನ ಪೋಳಿ ಒಳಗೆ ಹೆಂಗ ಕೂಡ್ಯದ ಕೇಳಿದ್ರ ಹೆಂಗ ಕೂತಾರಪ್ಪ ಜನ ಹೆಂಗ ಕೂಡ್ಯದ ಕೇಳಿದ್ರ ದೇವಲೋಕದೊಳಗ ಇಂದ್ರ ಸಭಾ ಕೂಡಂಗಾಗಿದೆ ಹೌದಪ್ಪ ಹೌದು ದೇವಲೋಕದೊಳಗ ಇಂದ್ರ ಸಭಾ ಕೂಡದ ದೇವಲೋಕದೊಳಗ ಇಂದ್ರ ಸಭಾದಾಗ ಎಲ್ಲಾ ನಿಮ್ಮ ಪರಮಾತ್ಮ ಎಲ್ಲಾರು ಹಿಂಗೆ ಕುಂದಿರ್ತಾರೆ ಹೆಣ್ಣು ಪಟಕ ಸುತ್ಕೊಂಡು ಹಂಗಲ್ಲ ಹೌದೇ ನಮ್ಮ ಅಪ್ಪನ ಪಾರ್ಟಿ ಹಂಗ ಗೊತ್ತದ ಇನ್ ಹೆಂಗ ಕೇಳು ನಿಮ್ಮ ಅವ್ವ ಪಾರ್ಟಿ ನಮ್ಮ ಅವ್ವಾಜಾರ್ ನೋಡು
ನಮ್ಮ ಬಾಗಿನಾಗ ಹಾಡ್ಕಿ ಕೇಳಕ್ ಮಾನ್ಯತೆಯಲ್ಲಿ ಹಾಡ್ದೇನು ಎಲ್ಲಿ ಹಾಡ್ದೇವಪ್ಪ ಮನಿ ಅಫಜಲ್ಪುರ ತಾಲೂಕ್ ಏನು ಜೇವರ್ಗಿ ತಾಲೂಕ್ ಗುಂಡಾಪುರಕ್ಕೆ ಹಾಡ್ದೇವು ಗುಂಡಾಪುರಕ್ಕೆ ಹಾಡ್ದೇವು ಗುಂಡಾಪುರಕ್ಕೆ ಹಾಡ್ದೇವು ಗಂಡಾಳ ಒಂದ್ 20 ಮಂದಿ ಹೆಣ್ಮಕ್ಳು 5 ಮಂದಿ ಇದ್ರು ಹೌದು ಖರೆ ಹಾಡ್ಕಿದೆ ಕಶ್ಯರ ಬೇಸ್ 16 ಸಾವಿರ ಕೊಟ್ಟು ಖರೆ ಅವರು ಹೆಣ್ಮಕ್ಳು ಯಾರತ್ತೀರ 4 ಮಂದಿ ಇದ್ರು ಖರೆ ಹಾ ಹಿಂಗ್ಯಾಕ್ ಕುಡಿತದ ಇದು ಹುಚ್ಚನಾಳ ಹಾಟಿ ಅಲ್ಲ ನೀ ವರ್ಣ ಮಾಡ್ತೇತ್ ಮಾಡಿದ್ರ ಹೊಗಳಕ್ ಬಂದಿದ್ದೀನಿ ನನಗೆ ಇರ್ಲಿ ನಮ್ಮ ಅವ್ವಗಳು ಎಂತ ಜಾಗದಾಗ ಹಾಕಿ ಕೇಳಕ್ಕೆ ಸಿದ್ದರಾಮೇಶ್ವರ ಪೊಳ ಹೆಂಗ ಕೂತಾರ ಕೇಳಿದ್ರ ಹ್ಯಾಂಗ ಕೂತದಪ್ಪ ಇದು ಕಂಪನಿ ಗತ್ತರಿಗೆ ಭಾಗಮ್ಮ ಗುಡ್ಡಾಪುರ ಧಾನಮ್ಮ ಮಣೂರ್ ಎಲ್ಲಮ್ಮ ಕೂತಾಗ ತಲೆ ತುಂಬಾ ಸೆರಗ್ ಹತ್ಕೊಂಡು ಅವನ ಭಾಗದವರು ಹೆಂಗ ಗತ್ತರಿಗೆ ಭಾಗಮ್ಮ ಗುಡ್ಡಾಪುರ ದಾನಮ್ಮ ತುಳಜಾಪುರ ಅಂಬಾಬಾಯಿ ಎಲ್ಲಾರು ಹೆಂಗ್ ಕುಂದಿರ್ತಾರನ್ರಿ ಯಾರು ಕೂತಾರತಿ ನಿಮ್ ಮಳು ತಿನ್ನೋ ಕಂಪನಿ ಹೆಂಗ್ ಕೂತಾರ ಮಣ್ಣು ತಿನ್ನೋ ಕಂಪನಿ ಅಂದ್ರೆ ಹಾಗೆ ಕೇಳಿದ್ರು ಬೀರಣ್ಣ ಮಣ್ಣು ತಿನ್ನೋ ಕಂಪನಿ ಯಾಕೆ ಹಂಗ ಕೇಳ್ಲಿಲ್ಲ ಯಾಕ ನೋಡ್ ನಾನು ಅಡಿಬೇಕಾದ್ರೆ ಮಣ್ಣು ತಿಂದೆ ಹಡದಾರಿ ಅವ್ರು ಅದಕ್ಕಲ್ಲಿ ಇರ್ತಾರ ಗೋಲ್ಡನ್ ಕಲರ್ ಹುಟ್ಟಿದ್ ಕಲರ್ ಬಾರಿ ಕಲರ್ ಇರ್ಲಿ ಅವಾಗಿನವ್ರು ಹ್ಯಾಂಗ ಕೇಳಿದ್ರ ಅವಾಗಿನವ್ರು ಹ್ಯಾಂಗ ತಿತ್ತಿದ್ರ ಕೇಳಿದ್ರ ಕರಿಗಡಬ ಹೆರಿತುಪ್ಪ ಹಪ್ಪಳ ಶಾವ್ಗಿ ಇಂಥವೆಲ್ಲ ತಿಂದ್ರಪ್ಪ ಅಂತಂದ್ರೆ ಹೆಂಗ ಕೇಳಿದ್ರ ಹೆಂಗ್ರಿ ಅವಾಗ ತವ್ರ ಮನಿ ಋಣ ತೀರಿಸ್ತಿದ್ರ ಅವರು ಹೌದಪ್ಪ ಹಿಂದಿನವ್ರು ಈಗಿನವ್ರು ಹಂಗಲ್ಲ ನೋಡ ಇದೆಲ್ಲ ಕೇಳತ್ತಾರ ಏನು ಯಾಕೆ ಹಂಗ ಅನ್ಬೇಡ್ನಿ ಈ ಸ್ಟೇಜ್ ಮೇಲೆ ಬಂದು ಇಷ್ಟೇ ಮಾತಾಡಿ ಇಷ್ಟೇ ಹಾಡಂದ್ರೆ ನಂದೇನ್ ಕೆಲಸ ಇಲ್ಲ ನೋಡಿ ಹಾಡನ್ನ ಹೋಗ್ಬಿಡ್ತೀನಿ ಮನೋರಂಜನೆಗೋಸ್ಕರ ಮುಂಜಾನೆ 7 ಗಂಟೆ ಹತ್ರ ಹಾಡ್ಬೇಕಕ್ಕ ನೀ ಸುಮ್ಕೊಂಡು ಅಲ್ಲಿ 7 ಗಂಟೆ ಅಲ್ಲ 8 ಗಂಟೆ ಹತ್ರ ಹಾಡೋದ್ರ ಹಾಡ್ತೀನಿ ಎತ್ತನೆ ಇರ್ತೀರ ಅಂತ ಹಾಡ್ತೀನಿ ಇಲ್ಲೇನ ಬಂದು ಡಂಬರಾಟ ಮಾಡಿ ನಾಲ್ಕಕ್ಕ ಮಂಗಳಾರತಿ ಮಾಡಿ ಬಂದಿಲ್ಲ ನಾನು ನೀವು ಎಲ್ಲಿ ತನಕ ಕುಂಡಿರ್ತೀರಿ 8 ತನಕ ಕುಂಡಿರ್ತೀರಿ 8 ತನಕ ಹಾಡು ಹಲ್ಲಿಲ್ಲ ಅಫಜಲ್ಪುರ ಬರೀ ಕರಿ ಮಾಡಿ ಫುಲ್ ಅಂದ್ರೆ ಕೆಲಸ ದಯವಿಟ್ಟು ಓವರ್ ಮಾಡಬೇಡ್ರಿ ಹಾಡ ಹಾಡ್ತಕ್ಕಂಥವ್ರಿಗೂ ವಿನಂತಿ ಕೇಳುವಂತವ್ರಿಗೂ ವಿನಂತಿ ಈಗ ನೀವು ಎರಡು ಶಬಾಷ್ ಅನ್ಬೇಕು ನಿಮಗ ಇಲ್ಲಿ ಮುಂದ್ ಕೂತವ್ರ ಚಪ್ಪಾಳಿ ಹೊಡಿದು ಹಿಂದ್ ಕೂತವ್ರ ಎರಡು ಕಡೆ ಶಬಾಷ್ ಅನ್ಕೊಡಿ ಚಲೋ ಹಾಡಾತ್ತೀರಿ ಬರೇ ಹೊಡೆಯವ್ರು ನೋಡಿ ಬರೇ ಹಾಡ್ಬೇಡ್ರಿ ಅಪ್ಪನ ಬಳಗದವ್ರಿಗೆ ಏನ್ ಬೇಕಂತ ಕೇಳಿದ್ರೆ ಸಿದ್ದರಾಮೇಶ್ವರ ಮುತ್ಯ ರೇವಣ ಸಿದ್ದಮುತ್ಯ ಬೀರ್ಲಿಂಗೇಶ್ವರ ಮಾಳಿಂಗರಾಯ ಮುತ್ಯ ಇಂಥವ್ರದ್ದು ಅಮೋಕ್ಷಿತ ಮಾಧುಲಿಂಗ ಏನು ಪವಾಡ ಮಾಡ್ತಕ್ಕಂಥದ್ದು ಅಪ್ಪನ ಪಾಟ್ಲಿಯವರಿಗೆ ಬೇಕು ಇನ್ನು ಅವಧರಿಗೆ ಏನ್ ಬೇಕು ಕುಡುಂಬ ಗಂಡ ಹ್ಯಾಂಗಿದ್ದ ಅಂತಂದ್ರೆ ಹ್ಯಾಂಗಿತ್ತು ಅವ್ರ ಮನಿ ಸಂಸಾರ ಹ್ಯಾಂಗಿತ್ತು ಅಂತಕ್ಕಂಥದ್ದು ಅವಧಿ ಬೇಕು ಹೌದು ನಾವ್ ಎಲ್ಲರಿಗೂ ಮನೋರಂಜಿಸಿ ಮಾತಾಡ್ತೀನಿ ಮನೋರಂಜಿಸಿ ಕಾರ್ಯಕ್ರಮ ಕೊಡ್ತೀನಿ ಯಾರು ಏನ್ ಬೇಡ್ರಿ ಏನಪ್ಲಿತ್ತಂದ್ರೆ ಸ್ಟೇಜ್ ಮೇಲೆ ಬಂದು ಇಷ್ಟೇ ಮಾತಾಡ್ ಮಾಸ್ತಾರ ಇಷ್ಟೇ ಮಾತಾಡ್ ತಂಗಿಗೆ ಹೇಳ್ರಿ ಮತ್ತೆ ಅಣ್ಣಗನ್ ಹೇಳ್ರಿ ಹೌದು ಯಾಕ್ರಿ ಹೋಗಿ ಮತಕ್ಕ ಭಾಗಿ ಬಂದಗಲಿದ ತಪಾಲ ಮಳಿಗರಾಯ ಹೋಗಿ ಶಿರ್ತಾನ ಹಬ್ಬ ಹಾಕುವೆ ತುಳಜನು ದೇಶಕೈತ್ರಿ ವಾಯೇನ ಕೈಮ ಪುರುಷ ತ್ರಾಮಿಸಿತ ನಡುವಯ ನೆಲದಾರ ತಾಲೂಕ ಕನಾಳೂರ ಗದಗೈತ್ರಿ ವಾಯೇನ ಮೈಮ ಪುರುಷ ಸಿದ್ದರಾಯ ಮುತ್ಯ ನಡುವಯ ನೆಲದಾರ
ತ್ರಿವಾಯೇನ ಮಹಿಮ ಪುರುಷಯ ಪ್ರಾಮಿಸಿತ್ತ